ವಾರಣಾಸಿ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ರಾಜ್ಯದ 6 ಮಂದಿ ಭಕ್ತರು ಸಾವನ್ನಪ್ಪಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. 7 ಮಂದಿಗೆ ಗಂಭೀರವಾಗಿ ಗಾಯಗಳಾಗಿರೋದು. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ನಮ್ಮ ರಾಜ್ಯದ ಬೀದರ್ ಜಿಲ್ಲೆಯಿಂದ ಹೋದಂತ ಭಕ್ತರು ಸಾವನ್ನಪ್ಪಿದ್ದಾರೆ, ಗಾಯಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಕುಂಭಮೇಳಕ್ಕೆ ತೆರಳಿದಂತ ವೇಳೆ ದುರಂತ ಸಂಭವಿಸಿದೆ. ಕುಂಭಮೇಳಕ್ಕೆ ಹೋಗಿ ವಾಪಸ್ ಬರುವಾಗ ಅಯೋಧ್ಯೆಗೆ ತೆರಳುತ್ತಾ ಇದ್ರಂತೆ. ಆಗ ಇವರ ಕ್ರೂಸರ್ಗೆ ಲಾರಿ ಒಂದು ಡಿಕ್ಕಿ ಹೊಡೆದ್ಬಿಟ್ಟಿದೆ. ಹೀಗಾಗಿ ಈ ಭೀಕರ ಅಪಘಾತ ಸಂಭವಿಸಿದೆ. ಲಕ್ಷ್ಮಿ, ನೀಲಮ್ಮ, ಸಂತೋಷ್ ಕುಮಾರ್, ಸುನೀತಾ, ಕಲಾವತಿ ಮೃತ ದುರ್ದೈವಿಗಳು. ಒಟ್ಟು 14 ಮಂದಿ ಕ್ರೂಸರ್ನಲ್ಲಿ ತೆರಳಿದ್ರು. ಬಟ್ ಈ ರೀತಿ ವಾಪಸ್ ಬರುವಾಗ ಅಯೋಧ್ಯೆಗೆ ಹೋಗಿ ವಾಪಸ್ ಈ ಕಡೆ ಬರಬೇಕು ಅಂದ್ಕೊಂಡಿದ್ರು. ಅದೇ ಸಂದರ್ಭದಲ್ಲೇ ಈ ರೀತಿಯ ಅಪಘಾತ ಸಂಭವಿಸಿದೆ. ಈ ಮೀರ್ಜಾ ಮೂರತ್ ನಗರದ ಬಳಿ ಆಗಿರುವಂಥ ಭೀಕರ ಅಪಘಾತ ಇದು. ನಮ್ಮ ಬೀದರ್ನಿಂದಾನೇ ಹೋಗಿದ್ದಂಥ ಭಕ್ತಾದಿಗಳಿವರು. ಅದರಲ್ಲಿ ಗಾಯಗೊಂಡಂಥವ್ರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಮೃತಪಟ್ಟಂಥವ್ರನ್ನು ಕೂಡ ಗುರುತಿಸಲಾಗ್ತಾ ಇದೆ. ಬೀದರ್ನಿಂದ ಹೋಗಿದ್ದಂಥವರು ಕ್ರೂಸರ್ ವಾಹನದ ಮೂಲಕ ಹೋಗಿದ್ರು. ಈ ಕ್ರೂಸರ್ ವಾಹನಕ್ಕೆ ಮೀರ್ಜಾ ಮೂರತ್ ನಗರದ ಬಳಿ ಲಾರಿ ಒಂದು ಡಿಕ್ಕಿ ಹೊಡೆದ್ಬಿಟ್ಟಿದೆ. ಹೀಗಾಗಿ ಭೀಕರ ಅಪಘಾತ ಸಂಭವಿಸಿದೆ. ಇತ್ತೀಚೆಗಷ್ಟೇ ಬೆಳಗಾವಿಯಿಂದ ಹೋದವರು ಕೂಡ 4 ಮಂದಿ ಮೃತಪಟ್ಟಿದ್ರು ಕಾಲ್ತುಳಿತಕ್ಕೊಳಗಾಗಿ. ಈಗ ಅದರ ಬೆನ್ನಲ್ಲೇ ಮತ್ತೊಂದು ಭೀಕರ ಅಪಘಾತದಲ್ಲೂ ಕೂಡ ಕರ್ನಾಟಕದ ಭಕ್ತರು ಸಾವನ್ನಪ್ಪಿದ್ದಾರೆ. कहाँ से कहाँ तक जा रहे थे आप? काशी से प्रयागराज को जा रहे थे। अच्छा, कितने लोग गाड़ी में मौजूद थे? हम 15 लोग। हाँ। सभी लोग क्या क्या संबंध क्या था आप लोगों का? 15 लोगों का क्या संबंध था? एक गांव के थे या फिर एक ही गाँव, एक ही गली में रहते? एक ही गन्ने में रहते हो? रिश्तेदार हो आप लोग आपस में? आपस के रिश्तेदार हो? हाँ, रिश्तेदार। हाँ, रिश्तेदार। तो कैसे हुआ एक्सीडेंट, कुछ बता सकते हैं? ये सो गया था, जी गया था। एक्सीडेंट कैसा हो मेरे को मालूम नहीं, सो गया था। अच्छा, आप सोए थे। कहाँ से कहाँ तक जा रहे थे आप? काशी से प्रयागराज को जा रहे थे। अच्छा, कितने लोग गाड़ी में मौजूद थे? हम 15 लोग। हाँ। जी, वो गिरे सो भी नहीं मालूम, मुझे कुछ भी याद भी नहीं है मेरे को। किसको अच्छा। लगा क्या लगा बोल के। गाड़ी में कितने लोग थे? पूरा बच्चे थे 13 जने थे। 13 जन। 14 जने थे, छोटे छोटे बच्चे थे 4। सभी लोग एक ही गाला के हो, एक ही गांव के हो, एक रिलेशन के हो? क्या संबंध है आपस का? बीदर के ही है सब लोग, मगर उनको क्या हुआ मेरे को भी पता नहीं है। अच्छा, हाँ, क्या हुआ है? कुछ लोगों का जो है उसमें अच्छी खबर नहीं आ रही है फिलहाल। किस किस संबंध के थे आप लोग वहाँ गाड़ी में? कुछ गाड़ी में तो कुछ भी संबंध नहीं, फ्रेंडशिप थे हम। सारे फ्रेंड लोग थे? वो एक ही गांव के थे? एक ही गांव के? नहीं, उधर ही लाडगिरी और वही गाँव के थे। अच्छा, एक चीज़ और जानने का प्रयास करेंगे कि जब मौके पर ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವು, ಈಗಾಗಲೇ ಈ ಹಿಂದೆ ಕೂಡ ಒಂದು ಅನಾಹುತ ಆಯಿತು. ಕಾಲ್ತುಳಿತದಲ್ಲಿ 4 ಮಂದಿ ಕನ್ನಡಿಗರು ಸಾವನ್ನಪ್ಪಿದ್ರು. ಅದರ ಬೆನ್ನಲ್ಲೇ ಈಗ ಮತ್ತು 5 ಜನರು ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಇವರು ಟೋಟಲ್ ಆಗಿ ಎಷ್ಟು ಜನ ಹೋಗಿದ್ರು? ಗಾಯಗೊಂಡವರು 7 ಜನ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಉಳಿದವ್ರ ಪರಿಸ್ಥಿತಿ ಹೇಗಿದೆ? ಹೇಗಾಯಿತು ಈ ಆಕ್ಸಿಡೆಂಟ್? ಮತ್ತೆ ಸಂಪರ್ಕ ಮಾಡೋಣ. ನೋಡಿ, ವಾರಣಾಸಿಯ ಬಳಿ ಆಗಿರುವಂಥದ್ದಂದರೆ ಮೀರ್ಜಾ ಮೂರತ್ ನಗರದ ಬಳಿ ಆಗಿರುವಂಥ ಭೀಕರ ಅಪಘಾತ ಇದು. ಕುಂಭಮೇಳಕ್ಕೆ ಹೋಗಿ ವಾಪಸ್ ಆಗ್ತಾ ಇದ್ರು. ಅಯೋಧ್ಯೆಗೆ ತೆರಳಿ ನಂತರ ಬೀದರ್ಗೆ ಬರಬೇಕು ಅಂದ್ಕೊಂಡಿದ್ರು. ಆಗ ಈ ಘಟನೆ ಆಗಿದೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಶಿವು. ಈ ಅಪಘಾತದ ಒಂದಷ್ಟು ದೃಶ್ಯಗಳನ್ನ ಗಮನಿಸ್ತಿದ್ದೀವಿ. ಕೆಲವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಇನ್ನು ಕೆಲವರು ಅಲ್ಲೇ ಮೃತರಾಗ್ಬಿಟ್ಟಿದ್ದಾರೆ. ಹೇಗೆ ಈ ಘಟನೆ ಆಯಿತು? ಟೋಟಲ್ ಎಷ್ಟು ಜನ ಹೋಗಿದ್ದು, ಎಷ್ಟು ಜನರು ಗಾಯಗೊಂಡಿದ್ದಾರೆ, ಮೃತಪಟ್ಟಿರೋದೆಷ್ಟು ಜನ ಎಕ್ಸಾಕ್ಟ್ ಆಗಿ? ಸೌಖ್ಯ, ಬೀದರ್ ನಗರದಿಂದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಕುಂಭಮೇಳಕ್ಕೆ ಸುಮಾರು 14 ಜನ ತೆರಳಿದ್ರು.
ಅದು ಬೀದರ್ನಿಂದ ಕ್ರೂಸರ್ ವಾಹನವನ್ನ ಮಾಡ್ಕೊಂಡೆ ಅವರು ನೇರವಾಗಿ ಅಲ್ಲಿಗೆ ಭೇಟಿಯನ್ನ ಕೊಟ್ಟಿದ್ರು. ವಾರಣಾಸಿಯ ಬಳಿ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಕ್ರೂಸರ್ ಆಕ್ಸಿಡೆಂಟ್ ಆಗಿದೆ. ಈ ಸಂದರ್ಭದಲ್ಲಿ ಸುಮಾರು ಸ್ಥಳದಲ್ಲೇ 5 ಜನ ಮೃತಪಟ್ಟಿದ್ರು ಅನ್ನುವಂತ ಮಾಹಿತಿಗಳಿದೆ. ಲಕ್ಷ್ಮಿ ನೀಲಮ್ಮ 57 ವರ್ಷದ ಲಕ್ಷ್ಮಿ ನೀಲಮ್ಮ 62 ವರ್ಷ, ಸಂತೋಷ್ ಕುಮಾರ್ 45 ವರ್ಷ, ಸುನೀತಾ 40 ಹಾಗೆ ಕಲಾವತಿ ಇವರು ಸ್ಥಳದಲ್ಲೇ ಮೃತಪಟ್ಟಿದ್ರು ಅನ್ನುವಂತ ಮಾಹಿತಿ ಇದೆ. ಮತ್ತೊಬ್ಬರು ಆಸ್ಪತ್ರೆಗೆ ದಾಖಲಿಸಿರುವಂತ ಸಂದರ್ಭದಲ್ಲಿ ಮತ್ತೊಬ್ಬರು ನಿಧನರಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಈಗ ಇದರ ಬಗ್ಗೆ ಅಧಿಕೃತವಾಗಿ ಸಚಿವರಾಗಿರುವಂತ ಈಶ್ವರ್ ಖಂಡ್ರೆ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಟ್ಟು 6 ಜನ ಮೃತಪಟ್ಟಿದ್ದಾರೆ, ಉಳಿದವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಅನ್ನುವಂತ ಮಾಹಿತಿಯನ್ನ ಈಶ್ವರ್ ಖಂಡ್ರೆ ಅವರು ಕೂಡ ಈಗ ನೀಡಿದ್ದಾರೆ. ಯಾಕಂದ್ರೆ ಎಲ್ಲರೂ ಕೂಡ ಕುಂಭಮೇಳಕ್ಕೆ ತೆರಳಿದ್ರು, ಪವಿತ್ರ ಸ್ನಾನವನ್ನ ಪುಣ್ಯ ಸ್ನಾನವನ್ನ ಮಾಡ್ಬೇಕು, ಪಾವನರಾಗ್ಬೇಕು ಅನ್ನುವಂತ ನಿಟ್ಟಿನಲ್ಲೇ ಎಲ್ಲರೂ ಕೂಡ ತೆರಳಿದ್ದಂಥದ್ದು. ಆದ್ರೆ ಈ ಘಟನೆಯಿಂದಾಗಿ ಈಗ ಎಲ್ಲೋ ಒಂದು ಕಡೆ ಬೀದರ್ನಿಂದ ತೆರಳಿದಂತ ಈ ರಾಜ್ಯದ ಭಕ್ತರಿಗೆ ಈಗ ಅನಾಹುತ ಆಗಿದೆ ಅನ್ನುವಂಥದ್ದನ್ನ ಗಮನಿಸಬೇಕಾಗತ್ತೆ. ಸರ್ಕಾರ ಈಗಾಗಲೇ ಯಾರು ಗಾಯಗೊಂಡಿದ್ದಾರೆ ಅವರ ಆಸ್ಪತ್ರೆಯ ಚಿಕಿತ್ಸಾ ವೆಚ್ಚವನ್ನ ಭರಿಸೋದಕ್ಕೆ ಈಗ ಮುಂದಾಗಿದೆ. ಜೊತೆಗೆ ಆಸ್ಪತ್ರೆಯಲ್ಲಿ ಉತ್ತಮವಾದಂತಹ ಚಿಕಿತ್ಸೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳ ತಂಡ ಅಲ್ಲಿರುವಂತಹ ಅಧಿಕಾರಿಗಳ ಜೊತೆ ಈಗಾಗಲೇ ಸಂಪರ್ಕವನ್ನ ಮಾಡಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಅಲ್ಲಿನ ಸ್ಥಳೀಯರನ್ನ ಸಂಪರ್ಕ ಮಾಡಿ ಈಗ ಅವರ ಚಿಕಿತ್ಸೆಗೆ ಬೇಕಾದಂತ ಒಂದು ಏನು ನೆರವು ಬೇಕಾಗಿದೆ ಅದನ್ನ ಭರಿಸುವಂತ ಒಂದು ಕೆಲಸವನ್ನ ಈಶ್ವರ್ ಖಂಡ್ರೆ ಅವರು ಕೂಡ ಮಾಡಿದ್ದಾರೆ. ಜೊತೆಗೆ ಮೃತದೇಹಗಳನ್ನ ಬೀದರ್ಗೆ ತರಿಸುವಂತ ಒಂದು ಪ್ರಯತ್ನವನ್ನು ಕೂಡ ಈಶ್ವರ್ ಖಂಡ್ರೆ ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ ಇಲ್ಲಿನ ಅಧಿಕಾರಿಗಳು ಉತ್ತರ ಪ್ರದೇಶದ ಅಧಿಕಾರಿಗಳ ಜೊತೆ ನಿರಂತರವಾಗಿ ಈ ಬಗ್ಗೆ ಸಂಪರ್ಕವನ್ನ ಮಾಡ್ತಾ ಇದ್ದಾರೆ. ಮೃತದೇಹಗಳನ್ನ ಬೀದರ್ಗೆ ಇವತ್ತು ಬಹುತೇಕವಾಗಿ ರಾತ್ರಿ ಅಥವಾ ನಾಳೆಯೊಳಗೆ ತಲುಪಬಹುದು ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಮೃತಪಟ್ಟಂತ ಯಾರು 6 ಜನ ಮೃತಪಟ್ಟಿದ್ದಾರೆ ಅನ್ನುವಂಥದ್ದನ್ನ ಅಧಿಕೃತವಾಗಿ ಹೇಳಲಾಗ್ತಾ ಇದೆ. ಅವರ ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನ ಕೊಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ ಅಂತೇಳಿ ಈಶ್ವರ್ ಖಂಡ್ರೆ ಅವರು ಕೂಡ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ದುರಂತ ಅಂತ ಹೇಳ್ಬೇಕಾಗತ್ತೆ ಸೌಖ್ಯ. ಯಾಕೆಂದ್ರೆ ಇತ್ತೀಚೆಗಷ್ಟೇ ಅಲ್ಲಿ ದುರಂತ ನಡೆದಿತ್ತು. ಓಕೆ, ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ. ओके, थैंक यू शिवू डिटेल्स के। मुंबई चला गया 3 घंटा से चौकी इंचार्ज फोन करके बुलाओ जाने क्या मुंबई चला गया 3 घंटा से चौकी इंचार्ज फोन करके बुलाओ जाने